ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಂಗೀತ. ಸೊ ತುಂಬ ದಿನ ಆದಮೇಲೆ ನನ್ನ ವ್ಲಾಗ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವೀಡಿಯೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ, ಅಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಇನ್ಮೇಲೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಹಾಯ್ ಇಲ್ಲಿ ನೋಡಿ ಬ್ರೋ. ಹೌದು, ಬೇರೆ ಬೇರೆ ಕೆಲಸಗಳು ಸೈಮಲ್ಟೇನಿಯಸ್ ಆಗಿ ನಡೀತಾನೆ ಇದೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇದು ಬಂದು 7th ಆಗಸ್ಟ್ದು ವ್ಲಾಗು. ಇದು ನೋಡಿ, ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಇದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇನ್ಮೇಲಿಂದ ನಾನು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿರ್ತೀನಿ. ಮತ್ತು ಇವತ್ತು ಆಚೆ ಹೋಗ್ತಾ ಇದ್ದೀನಿ, ಅಂದರೆ 7th ಆಗಸ್ಟ್ ನಾನು ಆಚೆ ಹೋಗಿದ್ದೆ. ಸೊ ಹಾಗಾಗಿ ಅದ್ರ ದಿನದ ಬ್ಲಾಗು. ಟಿಫನ್ಗೆ ಎಲ್ಲರ ಫೇವ್ರೆಟ್ ಉಪ್ಪಿಟ್ಟು. ಮೈತ್ರ ಮನೆಗೆ ಹೋಗೋಣ. ಅಷ್ಟರಲ್ಲಿ ಪಾಪುನು ಎದ್ದು ಬಂದಳು. ಅಮ್ಮ ಮೈತ್ರ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡೋಗಿ ಇವಾಗ ಅಮ್ಮನ ಮನೇಲಿ ಬಿಟ್ಟು ನಾನು ಮತ್ತು ಅಮೃತ ಇಬ್ಬರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮುಂದೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಷಯ ನೋಡಿ, ಉಪ್ಪಿಟ್ಟನ್ನ ನಾನು ಇಷ್ಟು ತೆಳುವಾಗಿ ಮಾಡ್ಕೊತೀನಿ. ಸೊ ಹಾಗಾಗಿ ಅದು ಡ್ರೈ ಆದಮೇಲೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಉದ್ರಾಗಿಬಿಡುತ್ತೆ, ವಿಚ್ ಐ ಡೋಂಟ್ ಲೈಕ್. ಇವಳೊಬ್ಳು ಜನ್ಮಲ್ಲಿ ನಮ್ಮ ಮನೆಯಲ್ಲಿ. ದಿಸ್ ಇಸ್ ದ ಪಾತ್ರೆ ಎಳ್ಳೆ ಇರೋದು. ಸೊ ಹಾಯ್. ಬ್ಯಾಕ್ಗ್ರೌಂಡಲ್ಲಿ ಅಮೃತ ಓಡಾಡ್ತಿರ್ತಾಳೆ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಹಸ್ಬೆಂಡ್ ಕೂಡ ಮಾತಾಡ್ತಿರ್ತಾರೆ. ಬ್ರಷ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಓಕೆ, ಲೆಟ್ಸ್ ಗೆಟ್ ರೆಡಿ. ಇವತ್ತು ಬಾಣಸ್ವಾಡಿ ಹೋಗಬೇಕು. ಏನಕ್ಕೆ ಏನು ಅಂತ ವ್ಲಾಗ್ ಫುಲ್ ನೋಡಿ, ಆಮೇಲೆ ಹೇಳ್ತೀನಿ. ಮತ್ತು ಬಸವನಗುಡಿಗೆ ಹೋಗಬೇಕು. ಸೊ ಹಾಗಾಗಿ ರೆಡಿ ಆಗ್ತಿದ್ದೀನಿ. ನನಗೆ ಬಾಣಸ್ವಾಡಿ, ಬನಶಂಕರಿ, ಬಸವನಗುಡಿ, ಬಸವೇಶ್ವರ ನಗರ ಇದೆಲ್ಲ ಕನ್ಫ್ಯೂಷನ್. ಗಾರ್ನಿಯರ್ ಅವ್ರದ್ದು ಫೇಸ್ ಸೀರಮ್ ಮುಖದ ಜೊತೆಗೆ ಕುತ್ತಿಗೆಗೂ ಹಚ್ಕೊಡಿ. ನಾನು ಇದೇ ಮಿಸ್ಟೇಕ್ ಮಾಡಿ ಕುತ್ತಿಗೆ ಎಲ್ಲ ಬ್ಲ್ಯಾಕ್ ಆಗಿದೆ, ಮುಖ ಎಲ್ಲ ವೈಟ್ ಆಗಿದೆ. ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಇದು ಕಾಂಪ್ಯಾಕ್ಟ್ ಇನ್ಸ್ಟೆಂಟಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಆಯಿಲ್ ಎಷ್ಟು ಕಂಟ್ರೋಲ್ ಆಗುತ್ತೆ ಅಂದರೆ, ನಂದು ಆಯಿಲ್ ಫೇಸು ನಂಗೆ ಇಷ್ಟನೇ ಇಲ್ಲ. ನನ್ನ ಫೇಸ್ದು ಏನು ಹೇಳ್ತಾರೆ, ಟೋನಲ್ಲ ಸ್ಟ್ರಕ್ಚರ ಗೊತ್ತಿಲ್ಲ, ಐ ಡೋಂಟ್ ನೋ. ಬ್ಯಾಕ್ಗ್ರೌಂಡಲ್ಲಿ ವಿನೋದ್ ಬಂದರು. ಹೇಳಿ ವಿನೋದ್, ನಿಮ್ದೊಂದು ಮಾತಿರಲಿ, ನಿಮ್ದೊಂದು ಅನಿಸಿಕೆಯ ಮಾತಿರಲಿ, ಹೇಳಿ ಸೋನು. ಅಮೃತ ರೆಡಿ ಆಗ್ತಿದ್ದಾಳೆ, ನಾನು ರೆಡಿ ಆಗ್ತಾ ಇದ್ದೀನಿ. ತುಂಬ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ, ಗೊಗ್ಗಯ್ಯ ಥರ. ಇಲ್ಲ, ಅವಳು ಗೊಗ್ಗಯ್ಯ. ಸ್ಯಾನೋರಿಟಾ, ಬೆಲ್ಲರಿಟಾ ಅಲ್ಲ, ಬೆಲ್ಲವಿಟಾ ಅವ್ರದ್ದು ಸ್ಯಾನೋರಿಟಾ ಪರ್ಫ್ಯೂಮ್. ಇಷ್ಟೇ. ಸೊ ಕುಂಕುಮ ಇಟ್ಕೋಬೇಕು, ಕೂದಲು ಸರಿ ಮಾಡ್ಕೋಬೇಕು, ಅಷ್ಟೇ ಹೋಗೋದು. ನೋಡಿ, ಫುಲ್ ಫಾರ್ಮಲ್ಸು, ಸೆಮಿ ಫಾರ್ಮಲ್ಸು, ಶರ್ಟ್ ಹಾಕಿಲ್ಲ, ಟೀ ಶರ್ಟ್ ಹಾಕಿದ್ದಾಳೆ. ಎಸ್, ಟೈಮ್ ಇವಾಗ ಆಲ್ಮೋಸ್ಟ್ 9:15 ಆಗಿತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಅಮೃತ ಇಬ್ಬರು ರೆಡಿಯಾಗಿ ಹೊರಟ್ವಿ. ನಾವು ಬಸ್ ಹತ್ಕೊಂಡು ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಎಲ್ಲೋದ್ವಿ, ಬಸವನಗುಡಿಗೆ ಹೋದ್ವಿ. ಕರೆಕ್ಟ್. ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಬಸವನಗುಡಿಗೆ ಹೋಗಿ
ಅಮೃತಂಗೆ ಆ್ಯಕ್ಚುಲಿ ಇಂಟರ್ವ್ಯೂ ಇತ್ತು. ಸೊ ಹಾಗಾಗಿ ಅವಳನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಶಿ ಈಸ್ ನ್ಯೂ ಟು ಬ್ಯಾಂಗ್ಳೂರ್ ಅಂತ ಏನಿಲ್ಲ, ಆ ಕಡೆ ಲೊಕೇಶನ್ ಅವಳಿಗೆ ಗೊತ್ತಿರಲಿಲ್ಲ ನೋಡಿ. ನಾನು ವೆಯ್ಟಿಂಗ್ ಲಾಬಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಅಕ್ಕ ಇಂಟರ್ವ್ಯೂ ಮುಗಿಸ್ಕೊಂಬರೋವರೆಗೂ. ನಾವಲ್ಲಿ ರೀಚ್ ಆದಾಗ 12:40. ಅಕ್ಕನ ರಿಯಾಕ್ಷನ್ ನೋಡ್ರಪ್ಪ. ಅಕ್ಕ ಬಂದ್ಲು. ಅಕ್ಕ ಫಸ್ಟ್ ರೌಂಡ್ಗೆ ಕೈ ಮುಗಿತಾ ಇದ್ದಾಳೆ. ಸೆಕೆಂಡ್ ರೌಂಡ್ ಎಲ್ಲ ಮುಗಿಸಿ ಎಲ್ಲ ಒಂದು 4 ರೌಂಡ್ಸ್ ಏನೋ ಇತ್ತು, ಅದೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 5 ಆಯಿತು. 5 ನಾನು ಒಬ್ಬಳೇ ಒಳ್ಳೆ ಕುತ್ಕೊಂಡು ಕಾಯ್ತಾ ಇದ್ದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ನನಗಂತೂ ವೀಡಿಯೋ ಕ್ಯಾಪ್ಚರ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಅಲ್ಲಿಂದ ಹತ್ರದಲ್ಲೇ ಮೆಕ್ಡೊನಾಲ್ಡ್ಸ್ ಇತ್ತು ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಬರ್ಗರ್ ತಿನ್ಕೊಂಡು, ಅವಳು ತಿನ್ನಲಿಲ್ಲ, ಬರೀ ಕೋಕ್ ಕುಡಿದ್ಲು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಸೊ ಅದೆಲ್ಲ ತಿನ್ಕೊಂಡು ಮುಗಿಸಿ ಮತ್ತೆ ಮೆಟ್ರೋ ಹತ್ಕೊಂಡು ನಮ್ಮ ಪಯಣ ನಮ್ಮ ಮನೆ ಕಡೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.